ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಲೈಂಗಿಕ ಕಿರುಕುಳ ಮತ್ತು ಮತಾಂತರ ಯತ್ನದ ಪ್ರಯತ್ನ ಅಂದರೆ ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಅದೇ ಮಹಾರಾಷ್ಟ್ರದಲ್ಲಿ ಮತ್ತೊಂದು ದೊಡ್ಡ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿಯ ವಯಸ್ಸು ಬರೀ 19 ವರ್ಷ. ಹೆಸರು ಮೊಹಮ್ಮದ್ ಅಯಾನ್. ಈತ ತನ್ನ ಈ ಒಂದು ಹದಿಹರೆಯದ ವಯಸ್ಸಿನಲ್ಲೇ ಸರಿಸುಮಾರು 180 ಪ್ರಾಪ್ತ ಯುವತಿಯರ ಜೀವನದಲ್ಲಿ ಚೆಲ್ಲಾಟ ಆಡಿರುವಂಥದ್ದು ಮಾತ್ರ ಅಲ್ಲ, ತನ್ನ ಮೊಬೈಲ್ನಲ್ಲಿ ಸರಿಸುಮಾರು 350ರಷ್ಟು ಅಶ್ಲೀಲ ವಿಡಿಯೋಗಳನ್ನು ಇಟ್ಟುಕೊಂಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನಿದು ಪ್ರಕರಣ? ಏನಿದು ಮಹಾರಾಷ್ಟ್ರದಲ್ಲಿ ಒಂದರ ಹಿಂದೆ ಇಂತಹ ಬೆಚ್ಚಿ ಬೀಳಿಸುವಂತಹ ಪ್ರಕರಣಗಳನ್ನು ಕೇಳಿಸ್ತಾ ಇರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. 19 ವರ್ಷದ ಹದಿಹರೆಯದ ಕಿರಾತಕನ ಕೈಗೆ ಸಿಕ್ಕಾಕೊಂಡಂತಹ ಹದಿಹರೆಯದ ಯುವತಿಯರು ಅಂದರೆ ಸರಿಸುಮಾರು 180 ಯುವತಿಯರ 350ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮೊಬೈಲಲ್ಲಿ ಸೆರೆ ಹಿಡಿದುಕೊಂಡಂತಹ ಬೆಚ್ಚಿ ಬೀಳಿಸುವ ಘಟನೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಮೊಹಮ್ಮದ್ ಅಯಾನ್ ಎನ್ನುವಂತಹ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ಆರೋಪಿಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಕ್ರಿಯನಾಗಿದ್ದ. ತಾನೊಬ್ಬ ಶ್ರೀಮಂತ ವ್ಯಕ್ತಿ, ನನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ, ಸಂಪತ್ತಿದೆ ಅಂತ ಜನರಿಗೆ ತೋರಿಸ್ಕೊಳ್ಳೋ ರೀತಿಯಲ್ಲಿ ರೀಲ್ಸ್ಗಳನ್ನು ಮಾಡ್ತಾ ಇದ್ದ. ಮಾತ್ರ ಅಲ್ಲ, ಪ್ರಮುಖವಾದಂತಹ ಒಂದು ಪಕ್ಷ AIMIM ಪಕ್ಷದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಆತ ನಿಯಂತ್ರಿಸ್ತಾ ಇದ್ದ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಆದರೆ AIMIM ಪಕ್ಷ ಇದನ್ನು ನಿರಾಕರಣೆ ಕೂಡ ಮಾಡಿದೆ. ಆರಂಭಿಕ ಹಂತದಲ್ಲಿ ನಾವು ಆತನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ವಿ, ಆದರೆ ಅದನ್ನು ಆವಾಗಲೇ ತೆಗೆದು ಹಾಕಿದ್ದೀವಿ. ಇವಾಗ ನಮಗೂ ಆ ಒಂದು ವ್ಯಕ್ತಿಗೂ ಆ ಒಂದು ಯುವಕನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೈ ತೊಳೆದುಕೊಂಡಿದೆ. ಈತನ ಬಲೆಗೆ ಬಿದ್ದಂತಹ ವಿದ್ಯಾರ್ಥಿನಿಗಳೆಲ್ಲರೂ 13 ವರ್ಷದಿಂದ 16 ವರ್ಷದ ಒಳಗಿನ ಅಪ್ರಾಪ್ತೆಯರಾಗಿದ್ದಾರೆ. ಇದರಲ್ಲಿ ಬಹುತೇಕರು ಅಂದರೆ 180ರಲ್ಲಿ 150ಕ್ಕಿಂತಲೂ ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿನಿಯರೇ ಆಗಿದ್ದಾರೆ. ಮುಸ್ಲಿಂ ಯುವತಿಯರನ್ನೇ ಹೆಚ್ಚಾಗಿ ಆತ ಗಾಳ ಹಾಕ್ತಾ ಇದ್ದ. ಇನ್ನುಳಿದ ಎಲ್ಲ ಧರ್ಮದವರು ಕೂಡ, ಯುವತಿಯರು ಕೂಡ ಈತನ ಐಷಾರಾಮಿ ರೀಲ್ಸ್ಗಳನ್ನು ನೋಡಿ, ಐಷಾರಾಮಿ ಜೀವನವನ್ನು ನೋಡಿ ಮನಸೋತು ಆತನ ಬಲೆಗೆ ಬಿದ್ದವರು ಇದ್ದಾರೆ. ಈತ ಇವೆಲ್ಲವನ್ನ ಯಾವ ರೀತಿಯಲ್ಲಿ ನಿಯಂತ್ರಿಸ್ತಾ ಇದ್ದ ಅಂತ ಹೇಳಿದರೆ, ಮೊದಲು ಆರಂಭಿಕ ಹಂತದಲ್ಲಿ ಪ್ರೀತಿ ಪ್ರೇಮದ ನಾಟಕ ಆಡ್ತಾನೆ. ನಂತರ ಅವರಿಗೆ ಐಷಾರಾಮಿ ಜೀವನದ ಕನಸುಗಳನ್ನು ಕಟ್ಟಿಕೊಡ್ತಾನೆ. ಐಷಾರಾಮಿ ಗಿಫ್ಟ್ಗಳನ್ನು ಕೊಡುವಂತಹ ಭರವಸೆ ಇರ್ಬೋದು, ಅಥವಾ ದೂರ ದೂರ ಪಟ್ಟಣಗಳಿಗೆ ಪ್ರವಾಸವನ್ನು ಕೈಗೊಳ್ಳುವಂತಹ ಆ ಒಂದು ಭರವಸೆಗಳಿರ್ಬೋದು. ನಾವು ಇವಾಗ ಹೆಚ್ಚಿನ ಯುವತಿಯರನ್ನು ನಾವು ಗಮನಿಸ್ಬೋದು. ಏನು 2000+ ಅಂದರೆ 90s ಕಿಡ್ ಅಲ್ಲ, 2000+ ಇರುವಂತಹ ಯುವತಿಯರಿಗೆ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನೇ ನೋಡಿ ಮನಸೂತಿರುವವರು ಹೆಚ್ಚು. ಯಾರೋ ಮಾಡಿದಂತಹ ರೀಲ್ಸ್ಗಳನ್ನು ನೋಡಿ ನನ್ನ ಜೀವನ ಕೂಡ ಇದೇ ರೀತಿ ಬೇಕು ಎನ್ನುವಂತಹ ಒಂದು ದುಂಬಾಲು ಬೀಳೋದಿದೆಯಲ್ವಾ. ಇದೇ ಇಂತಹ ಒಂದು ಕೃತ್ಯಕ್ಕೆ ಅವರನ್ನು ದಾರಿ ಮಾಡಿಕೊಡುವಂಥದ್ದು. ಅದಕ್ಕೆ ಬೇಕಾದಂತಹ ವ್ಯಕ್ತಿಗಳು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಾಚರಿಸ್ತಾ ಇರ್ತಾರೆ ಅನ್ನೋದಕ್ಕೆ ಮೊಹಮ್ಮದ್ ಅಯಾನ್ ಎನ್ನುವಂತಹ ಯುವಕನೇ ಉದಾಹರಣೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಪ್ರೀತಿ ಪ್ರೇಮದ ನಾಟಕ ಆಡಿ ಐಷಾರಾಮಿ ಗಿಫ್ಟ್ಗಳನ್ನು ಕೊಡಿಸ್ತೇನೆ ಅಂತ ಭರವಸೆಗಳನ್ನು ಕೊಟ್ಟು, ಇನ್ನು ಪ್ರವಾಸಗಳನ್ನು ದುಬಾರಿ ಬೆಲೆಯಲ್ಲಿ ನಾವು ಮಾಡುವಂಥ ಎನ್ನುವಂತಹ ಭರವಸೆಗಳನ್ನು ಕೊಟ್ಟು, ಈ ಎಲ್ಲ ಭರವಸೆಗಳಿಗೆ ಬಿದ್ದಂತಹ ಯುವತಿಯರನ್ನು ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಇಂತಹ ಪ್ರದೇಶಗಳಿಗೆ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಆತನ ಪರಿಚಯದಲ್ಲಿರುವಂತಹ ಫ್ಲ್ಯಾಟ್ಗಳಲ್ಲಿ ಕೆಲವೊಂದು ಫ್ಲ್ಯಾಟ್ಗಳು, ಆ ಒಂದು ಫ್ಲ್ಯಾಟ್ಗಳಿಗೆ ಕರ್ಕೊಂಡು ಹೋಗಿ ಹೇಗೆ ಪುಸಲಾಯಿಸ್ತಾನೋ ಗೊತ್ತಿಲ್ಲ, ಆ ಯುವತಿಯರನ್ನು ಪುಸಲಾಯಿಸಿ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ. ಆತ ಮನಸೋಚಿ ಏನು ಮಾಡಬೇಕು ಎಲ್ಲವನ್ನ ಮಾಡಿ ಮುಳುಗಿಸ್ತಾ ಇದ್ದ. ಅದು ಹೇಗೆ ಆ ಯುವತಿಯರು ಆತನ ಬಲೆಗೆ ಬೀಳ್ತಾರೋ ಗೊತ್ತಿಲ್ಲ. ಆತನ ಲೈಫ್ ಸ್ಟೈಲನ್ನು ನೋಡಿಕೊಂಡು, ಆತನ ಐಷಾರಾಮಿ ಜೀವನವನ್ನು ನೋಡಿಕೊಂಡು ಏನೋ ದೊಡ್ಡ ಸಂಪತ್ತನ್ನು ಹೊಂದಿಕೊಂಡಿದ್ದಾನೆ ಅನ್ನುವಂತಹ ಆ ಒಂದು ವಿಚಾರದಲ್ಲಿ ಆತನ ಬಲೆಗೆ ಬೀಳ್ತಾರೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಯುವತಿಯರು ಕೂಡ, ಆತನ ಬೆನ್ನ ಹಿಂದೆ ಬಿದ್ದವರೆಲ್ಲರೂ ಕೂಡ ಇದೇ ರೀತಿಯ ರೀಲ್ಸ್ಗಳನ್ನು ನೋಡಿರ್ಬೋದು. ಆತನ ಪ್ರೀತಿ ಪ್ರೇಮ ಐಷಾರಾಮಿ ಜೀವನವನ್ನು ನೋಡಿಕೊಂಡೇ
ಹೋದವರಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂಥದ್ದು. ಸೊ ಯಾಕೆ ನಾವು ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಿಮಿಟನ್ನು ಇಡಬೇಕು ಅಂತ ಹೇಳಿದರೆ ಇದೇ ಒಂದು ಕಾರಣಕ್ಕೆ. ನಮ್ಮ ಮಕ್ಕಳು ಕೂಡ ಯಾವತ್ತೂ ಸೇಫ್ ಅಲ್ಲ. ನಾವ್ಯಾರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕೇಳಿಲ್ಲ ಅಂದರೂ ನಮ್ಮ ದೇಶದಲ್ಲಿ ನಿರಂತರವಾಗಿ ಕೇಳಲ್ಪಟ್ಟವರು. ನಮ್ಮ ರಾಜ್ಯ ಇಂತಹ ಪ್ರಕರಣ ಕಂಡಿದ್ದು ಒಂದೆರಡು ವರ್ಷಗಳ ಮೊದಲು, ಅಂದರೆ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಪ್ರಭಾವಿ ವ್ಯಕ್ತಿ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದನ್ನು ನಾವೆಲ್ಲ ಗಮನಿಸಿರ್ಬೋದು. ಇವಾಗಲೂ ಕೂಡ ಜೈಲಲ್ಲೇ ಕಾಲ ಕಳೀತಾ ಇರುವಂಥದ್ದು. ಸೊ ಆತನ ಮೊಬೈಲಲ್ಲೂ ಕೂಡ ಸರಿಸುಮಾರು 3,000ದಷ್ಟು ಇಂತಹ ವಿಡಿಯೋಗಳು ಲಭ್ಯ ಆಗಿದ್ದವು. ಸರಿಸುಮಾರು 500ರಷ್ಟು ಮಹಿಳೆಯರನ್ನು, ಯುವತಿಯರನ್ನು ಆತ ತನ್ನ ಚೇಷ್ಟೆಗೆ ಬಳಸ್ಕೊಂಡಿದ್ದ ಅನ್ನುವಂತಹ ದೊಡ್ಡ ಮಾಹಿತಿಯನ್ನು ಕೂಡ ಹೊರಗಡೆ ಹಾಕಿದರು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನಮ್ಮ ರಾಜ್ಯವು ಸೇಫ್ ಅಲ್ಲ, ನಮ್ಮ ದೇಶವೇ ಟೋಟಲಿ ಸೇಫ್ ಅಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುವಂಥದ್ದು. ಇನ್ನು ಮೊಹಮ್ಮದ್ ಅಯಾನ್ ಎನ್ನುವಂತಹ ಯುವಕನ ಮೊಬೈಲಲ್ಲಿ ಸರಿಸುಮಾರು 350 ವಿಡಿಯೋಗಳು ಏನೋ ಸಿಕ್ಕಿತು ಅಂತ ನಾವು ಹೇಳ್ತಾ ಇದ್ವಿ. ಅಂತಹ ಮಾಹಿತಿ ಬರ್ತಾ ಇತ್ತು. ಆದರೆ ಆತ ಏನು ಮಾಡ್ತಾ ಇದ್ದ ಈ ಒಂದು ವಿಡಿಯೋಗಳನ್ನು ಅಂತ ಹೇಳಿ, ಒಂದು ಬಾರಿ ಆ ಒಂದು ಹುಡುಗಿ ಬಂದಿದ್ದರೆ ಆ ಒಂದು ವಿಡಿಯೋವನ್ನು ಸೆಲ್ಫಿ ಮುಖಾಂತರ ಇರ್ಬೋದು, ರೀಲ್ಸ್ ಮಾಡೋಣ ಅಂತ ಹೇಳಿರ್ಬೋದು, ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡ್ತಾನೆ. ಅಂದರೆ ಆತನ ಕ್ರೇಜ್ ಅದು. ಇನ್ಸ್ಟಾಗ್ರಾಮ್ ಮುಖಾಂತರ ಆತ ವೈರಲ್ ಆಗುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಕೆಲವೊಂದು ರೀಲ್ಗಳನ್ನು ಕುಟುಂಬಸ್ಥರು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಆ ಒಂದು ಅಪ್ರಾಪ್ತ ಯುವತಿಯರ ಕುಟುಂಬಸ್ಥರು. ಸೊ ಅವರು ಪ್ರಕರಣ ದಾಖಲಿಸಿ ಇವಾಗ ಈ 19ರ ಹರೆಯದ ಯುವಕನ ಕಾಮಕಾಂಡಗಳು ಬೆಳಕಿಗೆ ಬಂದಿರುವಂಥದ್ದು. ಆತ ಕೆಲವೊಂದು ಹುಡುಗಿಯರನ್ನು ಇದೇ ವಿಡಿಯೋಗಳನ್ನಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಒಮ್ಮೆ ಕರ್ಕೊಂಡು ಹೋದರೆ ನಿರಂತರವಾಗಿ ಅವರನ್ನು ಚುಡಾಯಿಸ್ತಾ ಇದ್ದ. ಮತ್ತೆ ಆತನನ್ನು ಕರೆಯೋದಕ್ಕೆ ಈ ವಿಡಿಯೋಗಳನ್ನೇ ಬಳಸ್ಕೋತಾ ಇದ್ದ. ಇಲ್ಲ ಅಂತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಗಳನ್ನು ಹಾಕ್ತಾ ಇದ್ದ. ಇನ್ನು ಆತನ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ತಾನೇನು ಯೂಸ್ ಮಾಡಿಕೊಂಡು ನಂತರ ಬೇರೊಬ್ಬರಿಗೂ ಕೊಟ್ಟು ಅವರಿಂದ ಹಣ ವಸೂಲಿ ಮಾಡ್ತಾ ಇದ್ದ ಎನ್ನುವಂತಹ ಆರೋಪಗಳು ಕೂಡ ಇವಾಗ ಕೇಳಿ ಬರ್ತಾ ಇದೆ. ಪ್ರಾಥಮಿಕ ಹಂತದ ತನಿಖೆಗಳು ನಡೀತಾ ಇದೆ. 8 ದಿವಸಗಳ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಈಗಾಗಲೇ ಒಪ್ಪಿಸಲಾಗಿದೆ. ಈತ ತನ್ನ ಐಷಾರಾಮಿ ಜೀವನ, ತಾನು ಮಾಡ್ತಾ ಇರುವಂತಹ ಸಾಧನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಇನ್ಫ್ಲೂಯೆನ್ಸ್ ಆಗೋಕ್ಕೋಸ್ಕರ, ತೋರಿಸ್ಕೊಳ್ಳೋಕ್ಕೋಸ್ಕರ ಆತ ಇನ್ಸ್ಟಾಗ್ರಾಮ್ ಇರ್ಬೋದು, ತನ್ನ ವಾಟ್ಸಪ್ ಮುಖಾಂತರ ಹಂಚಿಕೊಳ್ತಾ ಇದ್ದ. ಮೇ ಬಿ ಸ್ಟೇಟಸ್ ಹಾಕುವಂತಹ ರೀತಿಯಲ್ಲಿರ್ಬೋದು, ಗ್ರೂಪ್ಗಳಲ್ಲಿರ್ಬೋದು. ಸೊ ಹಂಚಿಕೊಳ್ತಾ ಇದ್ದ. ಸೊ ಈ ಒಂದು ವಿಡಿಯೋಗಳು ಕೆಲವೊಂದು ಪೋಷಕರ ಕಣ್ಣಿಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಅವರ ಮಕ್ಕಳನ್ನು ಕಂಡಂತಹ ಸಂದರ್ಭದಲ್ಲಿ ದೂರನ್ನು ದಾಖಲಿಸ್ಕೊಳ್ತಾರೆ. ಆರಂಭಿಕ ಹಂತದಲ್ಲಿ ಈತ ಅರೆಸ್ಟ್ ಆಗೋದೇ ಇಂತಹ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟು. ನಂತರ ಆತನ ಜನ್ಮ ಜಾಲಾಡಿದ ಪೊಲೀಸರು ಆತನ ಮೊಬೈಲಿಂದ ಸರಿಸುಮಾರು 350ಕ್ಕಿಂತಲೂ ಹೆಚ್ಚು ಇದೇ ರೀತಿಯ ಅಶ್ಲೀಲವಾದಂತಹ ಸೆಲ್ಫಿ ವಿಡಿಯೋಗಳನ್ನು ಕಂಡು ಹಿಡಿದಿರುವಂಥದ್ದು. ಈತ ಯಾವ ರೀತಿಯಲ್ಲಿ ಅಪ್ರಾಪ್ತೆಯರನ್ನು ಕಬಳಿಸ್ತಾ ಇದೆ ಅಂತ ಹೇಳಿದರೆ, ತಾನು ಸೋಷಿಯಲ್ ಮೀಡಿಯಾಗಳ ಪ್ಲ್ಯಾಟ್ಫಾರ್ಮ್ಗಳಾದಂತಹ ವಾಟ್ಸಪ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಇನ್ನು ಏನೆಲ್ಲ ಇದೆಯೋ ಎಲ್ಲವನ್ನು ಉಪಯೋಗಿಸ್ತಾ ಇದ್ದ. ಸೊ ಅದರಲ್ಲಿ ಏನು ಹದಿಹರೆಯದ ಯುವತಿಯರು ಅಂತ ಆತನಿಗೆ ಗಮನಿಸ್ತಾ ಇದ್ದಂತಹ ಯುವತಿಯರನ್ನು ಆತ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ನೋಡಲಿಕ್ಕೂ ಒಂದು ರೀತಿಯಲ್ಲಿ ಸುಂದರವಾದಂತಹ ಯುವಕ, ಒಳ್ಳೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ. ಆತನ ಹಿಂದೆ ಬೀಳುವಂತಹ ಯುವತಿಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಇದೇ ಇವಾಗ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಕೂಡ ಆಗಿರುವಂಥದ್ದು. ಇನ್ನು ಆತನನ್ನು ಅರೆಸ್ಟ್ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅಂದರೆ, ಆತನನ್ನು ಈ ಒಂದು ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಮಾತ್ರ ಅಲ್ಲ, ಆರೋಪಿಯನ್ನು ಬಂಧಿಸಿದ ತಡ ಆತನ ಮನೆ ಮೇಲೆ ಬುಲ್ಡೋಸರ್ನ ಹರಿಸಿ ಮನೆಯನ್ನು ಭಾಗಶಃ ನಿರ್ನಾಮ ಮಾಡಿರುವಂಥದ್ದು. ನೋಡಿ, ಆಲ್ಮೋಸ್ಟ್ ಇಂತಹ ಪ್ರಕರಣಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಈ ಒಂದು ಬುಲ್ಡೋಸರ್ ವಿಚಾರದಲ್ಲಿ ಅತ್ಯಂತ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಯಾಕೆ ಮಕ್ಕಳು ಮಾಡುವಂತಹ ತಪ್ಪಿನಲ್ಲಿ ಆತನ ಮನೆಯನ್ನು ನಿರ್ನಾಮ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿ ಅತ್ಯಂತ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಒಂದು ಹಂತದಲ್ಲಿ ಇದು ಇನ್ನೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಇಂತಹ ಕೃತ್ಯವನ್ನು ಮಾಡುವವರಿಗೆ ಒಂದು ರೀತಿಯಲ್ಲಿ ಪಾಠ ಆಗಿರಲಿ ಎನ್ನುವಂತಹ ಉದ್ದೇಶ ಕೂಡ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ಬರೀ ಒಂದು ರೀತಿಯಲ್ಲಿ ರಾಜಕಾರಣವನ್ನು ಮಾಡೋದಕ್ಕೋಸ್ಕರ ಕೂಡ ಬುಲ್ಡೋಸರನ್ನು ಬಳಸ್ತಾ ಇದೆ ಅನ್ನುವಂತಹ ವಿವಾದಗಳು ಕೂಡ ಸೃಷ್ಟಿಯಾಗಿದ್ವು. ಟೋಟಲಿ ಇಂತಹ ಪ್ರಕರಣಗಳಲ್ಲಿ ಆ ವ್ಯಕ್ತಿಗಳನ್ನು ಮೇ ಬಿ ಗಲ್ಲು ಶಿಕ್ಷೆ ಕೊಟ್ಟರೂ ಕಡಿಮೆ ಅಲ್ಲ. ಇಂತಹ ಪ್ರಕರಣಗಳಲ್ಲಿ ಬುಲ್ಡೋಸರ್ ನ್ಯಾಯಕ್ಕಿಂತಲೂ ಹೆಚ್ಚಾಗಿ ಆ ಯುವಕನಿಗೆ ಯಾರಾಗಿರಲಿ
ಗಲ್ಲು ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ಪಬ್ಲಿಕ್ ಆಗಿ ಆತನನ್ನು ಮುಗಿಸಿ ಬಿಡುವಂತಹ ಪ್ರಯತ್ನಗಳನ್ನು ಕೂಡ, ಅಂತಹ ಕಠಿಣ ನಿರ್ಧಾರಗಳನ್ನು ಕೂಡ, ಅಂತಹ ಕಾನೂನುಗಳನ್ನು ಕೂಡ ಇಲ್ಲಿ ತರಬಹುದಾಗಿದೆ. ಆದರೆ ಬುಲ್ಡೋಸರ್ ನ್ಯಾಯ ಎನ್ನುವಂಥದ್ದು ಅಷ್ಟು ಒಳ್ಳೆಯ ನ್ಯಾಯವಾಗಿ ಯಾವುದು ಕೂಡ ಒಳ್ಳೆಯ ಕಾನೂನು ವ್ಯವಸ್ಥೆಯಾಗಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ಯಾರೋ ಮಾಡದಂತಹ ತಪ್ಪಿಗೆ ಅಲ್ಲಿ ಬೀದಿಗೆ ಬೀಳ್ತಾ ಇದ್ದಾರೆ. ಆತನನ್ನು ಹುಟ್ಟಿಸಿದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಪೋಷಕರು, ಕುಟುಂಬಸ್ಥರು ಬೀದಿಗೆ ಬೀಳುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ಸ್ನೇಹಿತರೆ? ಇದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದಂತಹ ಮೊಹಮ್ಮದ್ ಅಯಾನ್ ಎನ್ನುವಂತಹ ಹದಿಹರೆಯದ ಯುವಕನ ಕರ್ಮಕಾಂಡದ ಕಂಪ್ಲೀಟ್ ಮಾಹಿತಿ. ನಿಮಗೆ ಏನು ಅನಿಸ್ತಾ ಇದೆ? ನಮ್ಮ ರಾಜ್ಯ ಇದಕ್ಕಿಂತಲೂ ಬೆಟ್ರ್ ಇದೆಯಾ ಅಥವಾ ನಮ್ಮ ರಾಜ್ಯದಲ್ಲೂ ಇಂತಹ ಕೃತ್ಯಗಳು ನಡೀತಾ ಇದೆಯಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.